ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಸ್ವೀಕೃತಿ ಮತ್ತು ಲೆಕ್ಕ ಹೊಂದಾಣಿಕೆಯಿಂದ ಹಾಗೂ 15 ಕೋಟಿ ರೂಪಾಯಿಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದು. ನಿವ್ವಳ ಹೊರ ಹೋಗುವ ಮೊತ್ತವನ್ನು 4,379.3 ಕೋಟಿ ರೂಪಾಯಿಗಳನ್ನು ಮಾತ್ರವಾಗಿರುತ್ತದೆ. ಈ ನಿವ್ವಳ ಮೊತ್ತವನ್ನು ರಾಜ್ಯದ ರಾಜಸ್ವ ಸ್ವೀಕೃತಿಗಳಿಂದ ಹಾಗೂ ಅಗತ್ಯವಿದ್ದಲ್ಲಿ ವೆಚ್ಚದ ಮರು ಆದ್ಯತೆ ಮತ್ತು ವೆಚ್ಚದಲ್ಲಿ ಸಂಬಂಧೀಯ ಉಳಿತಾಯ ಹಾಗೂ ಮೂಲ ಸಾಲ ಮೂಲ ಬಳಸಲಾಗಿದೆ. ಮೂಲ ಅಂದಾಜಿನ ಮೊದಲ ಕಂತಿನ ಕೆಳಕಂಡ ಪ್ರಮುಖ ಯೋಜನೆಗಳಾಗಿವೆ. ವಿಕೃತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಭಿವೃದ್ಧಿ ಮಿಷನ್ಗೆ 2,918.13 ಕೋಟಿ, ಬೆಂಗಳೂರು ವಿಶೇಷ ಮೂಲ ಸೌಲಭ್ಯಕ್ಕೆ ಬಂಡವಾಳ 1,000 ಕೋಟಿ, ರಸ್ತೆಗಳಿಗೋಸ್ಕರ ಭಾರತ್ ಜೋಡೋ ಯುವ ಸಂಘಗಳ ಅನುದಾನಕ್ಕೆ 781 ಕೋಟಿ ರೂಪಾಯಿ, ಅಮೃತ ಯೋಜನೆಗೆ 708.6 ಕೋಟಿ, ಗ್ರಾಮೀಣ ನೀರು ಸರಬರಾಜು ಯೋಜನೆ ಜಲಧಾರೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿ ಅಂತೆ ಬರದ ಕುಡಿಯುವ ನೀರಿಗೋಸ್ಕರ ನಾವು ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿಯನ್ನ ನಮ್ಮ ಶಾಸಕರು ಕೂಡ ಅದನ್ನು ವೆಚ್ಚ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ರಸ್ತೆ ಸಾರಿಗೆ ನೀವೇ ಉಳಿಸಿಕೊಂಡಿರುವ ಸರ್ಕಾರಿ ಮೋಟಾರ್ ವಾಹನ ತೆರಿಗೆ ಷೇರು ಬದಲಾವಣೆಗೆ 190 ಕೋಟಿ, ಪ್ರಧಾನಮಂತ್ರಿ ಆಯುಷ್ ಭಾರತ ಆರೋಗ್ಯ ಮೂಲ ಸೌಕರ್ಯವನ್ನು ಸೇವೆ ಮಾಡೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಗ್ರಾಮೀಣಕ್ಕೆ 93.96 ಕೋಟಿ ರೂಪಾಯಿ, ವಿಶೇಷ ಜಲ ನಿಗಮ ನಿಯಮಿತಿಗೆ 90 ಕೋಟಿ, ಕೆಕೆಆರ್ಟಿಸಿ ನಿಗಮದ ಬಸ್ ಖರೀದಿ ಅನುದಾನಕ್ಕೆ 76 ಕೋಟಿ, ಒಟ್ಟು ಇತರ ಯೋಜನೆಗಳು 738, ಒಟ್ಟು 7,042.69 ಕೋಟಿ. ಭಾರತದ ಸಂವಿಧಾನ 205(1) ಅನುಚ್ಛೇದದ ಪ್ರಕಾರ ಅಂದಾಜುಗಳನ್ನು ರಾಜ್ಯಪಾಲ ಅನುಮೋದನೆ ಪಡೆದ ವಿಧಾನಸಭೆ ಮುಂದೆ ಮಂಡಿಸಲಾಗುತ್ತದೆ. ಇದರ ಅನ್ವಯ 2026-27 ಪೂರಕ ಅಂದಾಜುಗಳ ಮೊದಲನೇ ಕಂತಿನ 7,042 ಕೋಟಿ ರೂಪಾಯಿಯನ್ನು ವಿಧಾನಸಭೆಯ ಮುಂದೆ ಅನುಮೋದನೆ ಮಂಡಿಸುತ್ತಿದ್ದೇನೆ. ಇದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು 27 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೊದಲನೇ ಕಂತು ಅಭಿಯಾನಗಳನ್ನು 1ರಿಂದ 17-27-28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗಿರುವ ವೆಚ್ಚವನ್ನು ಭರಿಸಲು ಸರ್ಕಾರ ರಾಜಸ್ವ ಖಾತೆ ಹಾಗೂ ಬಂಡವಾಳ ಖಾತೆಯನ್ನು ಬೇಡಿಕೆಗಳನ್ನು ಪಟ್ಟಿಯಲ್ಲಿ ನಮೂದಿಸಿದ ಬಲಗಳಿಗೆ ಮೀರಿದ ಮೊತ್ತವನ್ನು ಈ ಸಭೆಗೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. ಅಧ್ಯಕ್ಷರೇ, ಈ ತರ ಈ ಪೂರಕ ಅಂದಾಜು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವಕಾಶ ಕೊಡಲ್ಲ ಅಂದ್ರೆ ಈ ಸರ್ಕಾರ ಯಾರ ಪರವಾಗಿದೆ? ಈ ಸರ್ಕಾರ ಲೂಟಿಕೋರರ ಪರವಾಗಿದೆ. ಪೂರಕ ಅಂದಾಜು ಅವಕಾಶ ಮಾಡಿಕೊಡ್ತಾ ಇಲ್ಲ ನಮಗೆ. ಪೂರಕ ಅಂದಾಜು ಚರ್ಚೆ ಆಗಬೇಕು, ಫೈನಾನ್ಷಿಯಲ್ ಚರ್ಚೆ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಬೇಕು, ಇವರ ಇನ್ಕಮ್ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ ಅದೆಲ್ಲ ಚರ್ಚೆ ಆಗಬೇಕು. ಅದೆಲ್ಲ ಚರ್ಚೆ ಆಗಿರೋನೆ ಇವರು ಈ ಪೂರಕ ಅಂದಾಜನ್ನ ತಂದಿದ್ದಾರೆ. ಏನು ಖರ್ಚು ಮಾಡ್ತಾ ಇದ್ದಾರೆ, ಯಾಕೆ ಖರ್ಚು ಮಾಡ್ತಾ ಇದ್ದಾರೆ, ಇದೆಲ್ಲ ಚರ್ಚೆ ಆಗಬೇಕು. ಕಳೆದ ಬಾರಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಫೈನಾನ್ಸ್ ಅವಕಾಶ ಮಾಡಿಕೊಡಿ, ನಾಗೇಂದ್ರನ ಮನೆ ಕಳಿಸ್ಬಿಟ್ರೆ ಇದೆಲ್ಲ ಖಾಲಿ ಗಳಿಗೆ ನಾಗೇಂದ್ರನ ಇಟ್ಕೊಂಡು ಇವರು ಸಭೆಯು ಮಂಜೂರು ಮಾಡುತ್ತದೆ, ಪಾಸ್ ಮಾಡ್ತಾ ಇರೋದು ಒಳ್ಳೆಯದಲ್ಲ. ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಅಧ್ಯಕ್ಷರೇ, ಇನ್ನೊಂದು ವಾರ ಅಧಿವೇಶನ ನಡೆಸಿ ಎಂದು ಭಾವಿಸುತ್ತೇನೆ. ಇನ್ನೊಂದು ವಾರ ಅಧಿವೇಶನ ನಡೆಸಿ ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಚರ್ಚೆ ಮಾಡ್ತೀರಿ. ಒಂದ್ 3 ದಿನ 4 ದಿನ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ವಾರ ಅಧಿವೇಶನ ನಡೆಸಿ ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. 3 ದಿನ ಗ್ಯಾಪ್ ಕೊಡಿ. ಶಾಸನ ರಚನೆ ವಿಧೇಯಕವನ್ನ ಮಂಡಿಸುವುದು ಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಹೋಗಪ್ಪ. 26ನೇ ಸಾಲಿನ ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಧನ ನಿಯೋಗದ ಸಂಖ್ಯೆ 3 ವಿಧೇಯಕವನ್ನ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸಲಾಗಿದೆ. ರಾಹುಲ್ ಗಾಂಧಿ ಮನೆಗೆ 2ನೇ ವಿಧೇಯಕ ಮುಖ್ಯಮಂತ್ರಿಗಳು
ಎರಡನೇ ವಿಧೇಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳು 2024 ಸಾಲ ಸೇವೆಗಳ ಸಕಾಲ ಸೇವೆಗಳ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿ ಇರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಸರ್, ಅಧ್ಯಕ್ಷ, 2026ನೇ ಸಾಲಿನ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕನ ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಚರ್ಚೆ ಸಾಲಿನ ಫೈನಾನ್ಸ್ ಬಿಲ್ ನ ಚರ್ಚೆ ಇದ್ದೀರಾ? ಫೈನಾನ್ಸ್ ಬಿಲ್ ಚರ್ಚೆ ಆಗಬೇಕು. ಚರ್ಚೆ ಅನೌನ್ಸ್ ಮಾಡ್ತಾ ಇದ್ದೀರಾ? ಇದು ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮತಿ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿತ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಮತ್ತು ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷ, 2026ನೇ ಸಾಲಿನ ಧನ ವಿನಿಯೋಗ ವಿಧೇಯಕವನ್ನು ಪ್ರಸ್ತಾವ ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ.